ಈ ಗಂಡ್ಮಕ್ಳದ್ದು ಒಂದು ಅನಿವಾರ್ಯತೆ ಏನು ಗೊತ್ತಾ, ಜೀವನದಲ್ಲಿ ಏನೇ ಆದರೂ ಎಲ್ಲ ಪ್ರೆಷರ್ನ ತಗೊಳ್ಳೇಬೇಕಾಗತ್ತೆ. ನೀನು ಏನು ಅರ್ನ್ ಮಾಡ್ತಿದ್ಯಾ, ನೀನೇನು ಸಪೋರ್ಟ್ ಮಾಡ್ತಿದ್ಯಾ ಫ್ಯಾಮಿಲಿಗೆ ಅನ್ನೋದಷ್ಟೇ ಎಂಡ್ ಆಫ್ ದ ಡೇ. ನೀವು ಸಂಬಂಧಿಕರನ್ನ ಕೇಳಿ, ಮನೆಯವ್ರನ್ನ ಕೇಳಿ, ಗರ್ಲ್ ಫ್ರೆಂಡ್ ಕೇಳಿ, ಹೆಂಡತಿನ ಕೇಳಿ, ಆ ಎಲ್ಲ ಯಾಕೆ ಭವ್ಯ ರಪ್ಪ ತಿರುಗಿದ್ರಿ ಯಾಕೆ? ಇದು ಮನಿ ಅಂದ್ಕೊಳ್ಳಿ, ಮನೆಯವರು ಇದು ಪ್ರೆಷರ್ ಮಾತಾಡ್ತಿರ್ತೀವ್ರಿ. ಹಂಗೆ ಗಂಡ್ಮಕ್ಳಿಗೆ ಆ ಪ್ರೆಷರ್ ತಪ್ಪಲ್ಲ ಯಾವಾಗ್ಲೂ. ಅದು ಹುಟ್ಟಾಗ್ಲಿಂದಾನೇ ಗಂಡ್ಮಕ್ಳು ಅಂದಾಗ ಅದೊಂದು ಪ್ರೆಷರ್ ಬೆಳೆಸ್ತಾ ಹೋಗ್ತಾರೆ. ಮತ್ತೆ ಅದು ನೀವು ದೊಡ್ಡವರಾಗಿ ಎಜುಕೇಶನ್ ವೈಸ್ ಬಂದ್ಬಿಟ್ರೆ ವಾಟ್ ನೆಕ್ಸ್ಟ್, ಏನ್ ಮಾಡ್ತಿದ್ಯಾ, ಎಷ್ಟು ಸಂಪಾದನೆ ಮಾಡ್ತಿದ್ಯಾ, ಡೀಸೆಂಟ್ ಜಾಬ್ ಏನ್ ಮಾಡ್ತಿದ್ಯಾ ಅಂತೆಲ್ಲ ಪ್ರೆಷರ್ ಇರುತ್ತೆ. ನೀವು ಸೋಷಿಯಲ್ ಮೀಡಿಯಾಗೆ ಟರ್ನ್ ಆಗಬೇಕು ಅನ್ಕೊಂಡಾಗ ಏನಿತ್ತು, ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಷನ್ಸು ಪ್ರೆಷರ್ ಇತ್ತ ನಿಮಗೆ? ಬೈದ್ರಲ್ರಿ ಬಾಯಿ ಬಂದಂಗ ಬೈದ್ರಿ ಏನ್ ಮಾಡಿತ್ತ ನೋಡ್ರಿ ಅವ ಇದ್ರದಾಗ ಹೋಗ್ಬಿಟ್ಟು ಕೆಲ್ಸ ಸಿಕ್ಕದ, ಚಲೋ ಕಲ್ಸಿವಿ, ಇಂಜಿನಿಯರ್ ಮಾಡ್ಸಿವಿ, ಅವ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಇದನ್ನೆಲ್ಲ ವಿಡಿಯೋಸ್ ಮಾಡ್ಕೋತ ಕೂತಾನ. ಹಂಗೆ ಮಾತು ಬರ್ತಾವ್ರಿ. ಮಾತು ಬರಂಗಿಲ್ಲ ಅಂತಲ್ಲ, ಯಾಕಂದ್ರೆ ಇಟ್ಸ್ ವೆರಿ ನ್ಯೂ ಪ್ರೊಫೆಷನ್. ನಾವು ಆ ಟೈಮ್ದಾಗ ಇದನ್ನ ಪ್ರೊಫೆಷನ್ ಅಂತೂ ಕನ್ಸಿಡರ್ ಈಗ ಸ್ವಲ್ಪ ನೀವು ಹೇಳಿದ್ರಲ್ಲ, ಈಗ ಸ್ವಲ್ಪ ಕನ್ಸಿಡರ್. ಯಾಕಂದ್ರೆ ನಮಗೆ ಇಂಡಿಯಾದಲ್ಲಿ ಒಂದಷ್ಟು ಉದಾಹರಣೆಗಳು ಸಿಕ್ಬಿಟ್ಟಿವೆ. ಅಂದ್ರೆ ಇದೊಂದು ಪ್ರೊಫೆಷನ್ ಆಗಿ ತಗೊಂಡು ವಿ ಕ್ಯಾನ್ ಅರ್ನ್ ಮನಿ, ವಿ ಕ್ಯಾನ್ ಸೆಟಲ್ ಡೌನ್ ಅನ್ನೋದಕ್ಕೆ ಹಿಂದಿ, ಕನ್ನಡ ಎಲ್ಲ ಕಡೆಯಿಂದ ಎಕ್ಸಾಂಪಲ್ಸ್. ನೀವು ನಿಮ್ಮನ್ನು ನೋಡಿನೂ ತುಂಬಾ ಜನ ಇವಾಗ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಶುರು ಮಾಡ್ಕೊಳ್ತಿದ್ದಾರೆ. ನಮಗೂ ಕಾಮಿಕಲ್ ಸೆನ್ಸ್ ಇದೆ, ಟೈಮ್ ಸೆನ್ಸ್, ಐ ಮೀನ್ ಟೈಮಿಂಗ್ ಇದೆ ಚೆನ್ನಾಗಿ ಅಂದ್ಬಿಟ್ಟು ಅವರು ಶುರು ಮಾಡ್ಕೊಂಡಿರ್ತಾರೆ. ನಿಮ್ದು ಯಾವುದೋ ಒಂದು ವಿಡಿಯೋ ಒಂದು 10-20 ಜನಕ್ಕೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ಹೋಗೋದಕ್ಕೆ ಒಂದು ಉದಾಹರಣೆ ಇದೆ. ಯು ಕ್ಯಾನ್ ಬಿ ಪಾಪ್ಯುಲರ್, ಯು ಕ್ಯಾನ್ ಅರ್ನ್ ಅಂತ. ಬಟ್ ನೀವು ಹೇಳ್ದಂಗೆ ಅವಾಗಿರ್ಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಅವರಿಗೂ. ಅವ್ರದ್ದು ಏನು ತಪ್ಪಲ್ರಿ, ನಾನು ಅವ್ರ ತಪ್ಪಂತ ಹೇಳಿರ್ತಿಲ್ಲ. ಯಾಕಂದ್ರೆ ಅವ್ರದ್ದು ಥಿಂಕಿಂಗ್ ಬೇರೆ ಇತ್ತು, ನಮ್ದು ಬೇರೆ ಜನ್ರೇಷನ್, ನಮ್ದು ಬೇರೆ ಥಿಂಕಿಂಗ್ ಇರ್ತದೆ. ಅವ್ರು ಹೇಳೋದು ಒಂದು ಕರೆಕ್ಟ್ ಇರ್ತದೆ ಆ ಟೈಮಿಗೆ. ಯಾಕಂದ್ರೆ ನೀವು ಒಮ್ಮಿನೊಮ್ಲೆ ಎಲ್ಲ ಜಾಬ್ ಬಿಟ್ಟು ನೀವು ಒಮ್ಮಿನೊಮ್ಲೆ ಇದ್ರದಾಗ ಹೋದಿ ನಿನಗೇನೂ ಆಗ್ಲಿಲ್ಲ ಅಂದ್ರೆ ಅರ್ನ್ ಹೆಂಗೆ ಮಾಡೋದ್ರಿ? ಸೊ ಅದು ಒಂದು ಅಂಜಿಕೆ ಇರ್ತದೆ ಮನೆಗಿನವ್ರಿಗೆ. ಸೊ ಅದ್ರ ಸಂಬಂಧ ಹೇಳ್ತಾರೆ. ಬಟ್ ಅದನ್ನ ಸ್ವಲ್ಪ ಅವ್ರಿಗೆ ಕೂಡಿಸಿ ತಿಳಿಸಿ ಹೇಳಿ, ಇಲ್ಲ ಸ್ವಲ್ಪ ತಡೀರಿ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಯಾವ್ದು ಕ್ಲಿಕ್ ಆಗ್ತದೆ ಅದನ್ನ ಮುಂದೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ಹಾಕ್ಸಿದೆ ಎಲ್ಲಾರು. ಸ್ವಲ್ಪ ತಡ್ರಿ, ಟೈಮ್ ತೊಗೊಳ್ತೀನಿ ನಾನು, ಸ್ವಲ್ಪ ಒಂದು ಇಷ್ಟು ವರ್ಷ ನನಗೆ ಟೈಮ್ ಕೊಡ್ರಿ, ಇದಕ್ಕೆ ನಾನು ಡೆಡಿಕೇಟ್ ಮಾಡ್ತೀನಿ, ನನಗೇನು ಅನ್ಲಿಕ್ಕೆ ಹೋಗ್ಬೇಡ್ರಿ, ಅದಾದ್ಮೇಲೆ ನೋಡೋಣ. ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಬಟ್ ಆಗಂಗಿಲ್ಲ ಅಂತ ನನ್ನ ತಲೆಗಿರ್ಲಿಲ್ಲ, ಆಗ್ತದಂತ ಗೊತ್ತಿತ್ತು. ಕಾನ್ಫಿಡೆಂಟ್ ಅದನ್ನ ಇಟ್ಕೊಂಡ ಮಾಡಿ ಇರ್ತಿದೆ. ಯಾಕಂದ್ರೆ ಅದು ಇರ್ಲಿಲ್ಲ ಅಂದ್ರೆ ಆಗಂಗಿಲ್ಲ. ಸೊ